ಎಷ್ಟೋ ನೋವು ಪಡ್ತಿದ್ವಿ, ಮಕ್ಳಿಗೆ ಅಡುಗೆ ಮಾಡೋಕ್ಕಾಯ್ತಿರ್ಲಿಲ್ಲ ಸರ್. ನಮಸ್ತೆ. ಸೊ ನಮ್ಮ ಹತ್ರ ಒಬ್ರು ಪೇಷಂಟ್ ಬಂದಿದ್ರು. ಇವ್ರಿಗೆ ತುಂಬಾ ಬೆನ್ನೋವು ಅಂತ ಇತ್ತು. ಸೊ ನೀವು ಇಲ್ಲಿ ನೋಡ್ಬೋದು, ಬೆನ್ನಲ್ಲಿ ಸೊಂಟ ಭಾಗದಲ್ಲಿ 1, 2, 3 ಕಡೆ ಡಿಸ್ಕ್ ಅಂತ ಬಲ್ಜ್ ಆಗಿದೆ. ಸೊ ಅವ್ರು ತುಂಬಾ ಕಡೆ ಹೋಗಿದ್ದಾರೆ. ಹೋಗಿದ ಕಡೆ ಎಲ್ಲ ಇವ್ರಿಗೆ ಸರ್ಜರಿ ಬೇಕಾಗ್ಬೋದು ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಸರ್ಜರಿ ಮಾಡ್ಸಕ್ ಇಷ್ಟ ಇರಲಿಲ್ಲ. ಅದಕ್ಕೆ 3 months ಬ್ಯಾಕ್ ನಮ್ಮ ಹತ್ರ ಬಂದು ಒಂದು ಸೊಂಟಕ್ಕೆ ಇಂಜೆಕ್ಷನ್ಸ್ ಅಂತ ಎಲ್ಲ ಮಾಡಿದೀವಿ. ಸೊ ಇವಾಗ ವಾಪಸ್ ರಿವ್ಯೂಗೆ ಬಂದಿದ್ದಾರೆ. ಬನ್ನಿ ಕೇಳೋಣ ಅವ್ರು ಹೆಂಗಿದ್ದಾರೆ ಅಂತ. ಅಮ್ಮ, ಇವಾಗ ಹೆಂಗಿದ್ದೀರಾ? 3 ತಿಂಗಳು ಆಗ್ತಾ ಬಂತಲ್ಲ ಇಂಜೆಕ್ಷನ್ ಮಾಡಿ. ಇವಾಗ ಪರವಾಗಿಲ್ಲ ಸರ್. ಓಕೆ. ಫಸ್ಟು ಎಷ್ಟು ನೋವು ಅನ್ಭವಿಸಿದೀವಿ ಗೊತ್ತಾ ಸರ್. ಎಷ್ಟೋ ಕಡೆ ಆಸ್ಪತ್ರೆಗೆ ಹೋಗಿದ್ವಿ, ನಾಟಿ ಔಷಧಿ ಎಲ್ಲ ತಗೊಂಡೆ, ಬಗ್ಗಕ್ಕಾಯ್ತಿರ್ಲಿಲ್ಲ, ಏನು ಕೆಲಸನೂ ಮಾಡೋಕ್ಕಾಯ್ತಿರ್ಲಿಲ್ಲ. ಮಕ್ಳಿಗೆ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಆದ್ರೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಎಲ್ಲೆಲ್ಲೋ ಹೋದ್ರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳೋರು. ಆದರೆ ಯಾರೋ ಹೇಳಿದ್ಮೇಲೆ ಇಲ್ಲಿಗೆ ಬಂದ್ವಲ್ಲ ಸರ್, ಇವಾಗ ಪರವಾಗಿಲ್ಲ ಸರ್. ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ಇವಾಗ ಆರಾಮಾಗಿದ್ದೀನಿ ಸರ್. ಸೊ ನೀವು ತುಂಬಾ ಕಡೆ ತೋರಿಸಿದೀರಾ? ತುಂಬಾ ಕಡೆ ತೋರಿಸಿದ್ವಿ, ತುಂಬಾ ಕಡೆ ಭಾರಿ ತೊಂದರೆ ಆಗಿತ್ತು, ಭಾರಿ ಕಷ್ಟದಲ್ಲಿದ್ವಿ, ತುಂಬಾ ದುಡ್ಡು ಖರ್ಚು ಮಾಡಿದ್ವಿ, ಆದ್ರೂ ಎಲ್ಲೂ ಗುಣವಾಗ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಗುಣ